ಸ್ಪರ್ಧೆಗೆ ಸಚಿವರ ಸೂಚನೆ ಇತ್ತು ಅಂತ ಹೇಳಿದ್ರು, ಚರ್ಚೆ ಇತ್ತು. ಈಗ ನಿನ್ನೆ ಮಾದೇವಪ್ಪ ಹೇಳಿದ್ದಾರೆ ಸಿಎಂ ಡಿಸಿಎಂ ಕೂಡ ಸ್ಪರ್ಧೆ ಮಾಡ್ಲಿ ಅಂತ ತೀರ್ಮಾನ ಮಾಡ್ತೀವಿ ಪಾರ್ಟಿ. ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು. ಲೋಕಲ್ ಆಗಿ MLAಗಳು, ಸೋತ ಅಭ್ಯರ್ಥಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ. ಮಾದೇವಪ್ಪ ಹೆಸರು ಹೇಳಿದ್ರೆ ಮಾದೇವಪ್ಪನಿಗೆ ಕೊಡ್ತೀವಿ, ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಡಾಲಿ ಧನಂಜಯ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನಿಂದ ಒಂದು ಚರ್ಚೆ ಆಗ್ತಾ ಇದೆ ಸರ್. ಯಾರು? ಡಾಲಿ ಧನಂಜಯ ನಂಗೆ ಗೊತ್ತಿಲ್ಲಪ್ಪ, ಅದೇ ನೀವೇ ಹೇಳ್ತಾ ಇರೋದು. ನನಗ್ ಗೊತ್ತಿಲ್ಲ. ನಮ್ಮ ಪಾರ್ಟಿಲಿ ಅದ್ರ ಬಗ್ಗೆ ಚರ್ಚೆ ನನಗ್ ಗೊತ್ತೂ ಇಲ್ಲ, ಚರ್ಚೆನೂ ಇಲ್ಲ, ಆ ತರದ್ದು ಇಲ್ಲೂ ಇಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಸರ್, ಬಾರಿ ಮೈತ್ರಿಯಿಂದ ನೀವು ಬಿಜೆಪಿ ಎದುರಿಸಿದ್ರೆ, ಈ ಬಾರಿ ನೀವೇ ಸಿಂಗಲ್ ಆಗಿ ಮೈತ್ರಿ ಎದುರಿಸ್ತಾ ಇದ್ದೀರಾ ಸರ್? ಇಲ್ಲಿ ಈಗ ಒಂದೇ ಪಕ್ಷ ವಿರೋಧ ಪಕ್ಷ ಇರೋದು, ಎರಡಿಲ್ಲ. ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವ್ರ ಜೊತೆನಲ್ಲಿ ಜೆಡಿಎಸ್ನವರು ಮರ್ಜ್ ಆಗ್ಬಿಟ್ಟವ್ರೆ. ಈಗ ಯಾಕಂತಂದ್ರೆ ಅವರು ಓಲಿ JDS ತರನು ಕೂಡ ಕೆಲಸ ಮಾಡ್ತಾ ಇಲ್ಲ. JDS ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿಯವ್ರ ಜೊತೆ ಸೇರ್ಕೊಂಡವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸ್ಪರ್ಧೆಗೆ ಸಚಿವರ ಸೂಚನೆ ಇತ್ತು ಅಂತ ಹೇಳಿದ್ರು, ಚರ್ಚೆ ಇತ್ತು. ಈಗ ನಿನ್ನೆ ಮಾದೇವಪ್ಪ ಹೇಳಿದ್ದಾರೆ ಸಿಎಂ ಡಿಸಿಎಂ ಕೂಡ ಸ್ಪರ್ಧೆ ಮಾಡ್ಲಿ ಅಂತ ತೀರ್ಮಾನ ಮಾಡ್ತೀವಿ ಪಾರ್ಟಿ. ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು. ಲೋಕಲ್ ಆಗಿ MLAಗಳು, ಸೋತ ಅಭ್ಯರ್ಥಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ. ಮಾದೇವಪ್ಪ ಹೆಸರು ಹೇಳಿದ್ರೆ ಮಾದೇವಪ್ಪನಿಗೆ ಕೊಡ್ತೀವಿ, ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಡಾಲಿ ಧನಂಜಯ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನಿಂದ ಒಂದು ಚರ್ಚೆ ಆಗ್ತಾ ಇದೆ ಸರ್. ಯಾರು? ಡಾಲಿ ಧನಂಜಯ ನಂಗೆ ಗೊತ್ತಿಲ್ಲಪ್ಪ, ಅದೇ ನೀವೇ ಹೇಳ್ತಾ ಇರೋದು. ನನಗ್ ಗೊತ್ತಿಲ್ಲ. ನಮ್ಮ ಪಾರ್ಟಿಲಿ ಅದ್ರ ಬಗ್ಗೆ ಚರ್ಚೆ ನನಗ್ ಗೊತ್ತೂ ಇಲ್ಲ, ಚರ್ಚೆನೂ ಇಲ್ಲ, ಆ ತರದ್ದು ಇಲ್ಲೂ ಇಲ್ಲ. ಬಾರಿ ಮೈತ್ರಿಯಿಂದ ನೀವು ಬಿಜೆಪಿ ಎದುರಿಸಿದ್ರೆ, ಈ ಬಾರಿ ನೀವೇ ಸಿಂಗಲ್ ಆಗಿ ಮೈತ್ರಿ ಎದುರಿಸ್ತಾ ಇದ್ದೀರಾ ಸರ್? ಇಲ್ಲಿ ಈಗ ಒಂದೇ ಪಕ್ಷ ವಿರೋಧ ಪಕ್ಷ ಇರೋದು, ಎರಡಿಲ್ಲ. ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವ್ರ ಜೊತೆನಲ್ಲಿ JDSನವರು ಮರ್ಜ್ ಆಗ್ಬಿಟ್ಟವ್ರೆ. ಈಗ ಯಾಕಂತಂದ್ರೆ ಅವರು ಓಲಿ JDS ತರನು ಕೂಡ ಕೆಲಸ ಮಾಡ್ತಾ ಇಲ್ಲ. JDS ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿಯವ್ರ ಜೊತೆ ಸೇರ್ಕೊಂಡವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ.